ಎಲ್ಲರಿಗೂ ನಮಸ್ತೆ. ಇವತ್ತು ಸಜ್ಜಿಗೆ ಮಾಡ್ತಾ ಇದ್ದೀನಿ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಇಡೋವಂಥದ್ದು, ಪೂಜೆ ಪ್ರಸಾದಕ್ಕೆ ಎಲ್ಲ ಇಡೋವಂಥದ್ದು ಸಜ್ಜಿಗೆ. ಕರೆಕ್ಟಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ನಾನು ರವೆ ಫ್ರೈ ಮಾಡ್ಕೊಳ್ತೀನಿ. ಇದು ಸಣ್ಣ ರವೆ, ಕೇಸರಿ ಬಾತ್ ಮಾಡ್ತೀವಲ್ಲ ಅದು. ಆ ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಗ್ಲಾಸ್ ನಾನು ರವೆ ಹಾಕಿದ್ದೀನಿ. ರವೆನ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ತುಂಬ ಕೆಂಪು ಆಗೋದು ಬೇಡ. ನೀಟಾಗಿ ಫ್ರೈ ಮಾಡಿ ಇದನ್ನ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈಗ ಅದೇ ಬಾಣಲಿಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ತೀನಿ. ದ್ರಾಕ್ಷಿ ಗೋಡಂಬಿ ಕೆಂಪಗಾಗಲಿ. ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ರವೆ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಆಮೇಲೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಸರಿಯಾದ ಅಳತೆ. ಇದೇ ರೀತಿ ನೀವು ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ. ಈಗ ಹಾಲು ಕುದೀತಾ ಇರುವಾಗ ಅದೇ 1 ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಿ ಇದು ಕರಗಲಿ. ನೋಡಿ, ಇದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಅದು ಕರಗಲಿ, ಸಕ್ಕರೆ ಕರಗಲಿ. ಇದು ಮಿಕ್ಸ್ ಕುದೀತಾ ಇರೋಂಗೆನೆ ಸಕ್ಕರೆನೂ ಕರಗತ್ತೆ ನೋಡಿ. ಈಗ ಪೂರ್ತಿ ಸಕ್ಕರೆ ಕರಗಿದೆ. ನೋಡಿ, ಕುದೀತಾ ಇದೆ. ಕುದೀತಾ ಇರುವಾಗ ನಾನು ಫ್ರೈ ಮಾಡಿಟ್ಟಿರೋ ರವೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣ ರವೆನೇ ಬೇಕು, ಕೇಸರಿ ಬಾತ್ ಮಾಡೋ ರವೆ. ಈಗ ಸ್ವಲ್ಪನೇ ನಿಧಾನಕ್ಕೆ ಹಾಕ್ಬಿಟ್ಟು ಈ ಥರ ತಿರುಗಿಸ್ತಾ ಇರಿ. ಒಟ್ಟಿಗೆ ಹಾಕಿ ಕಲಿಸ್ಬೇಡಿ, ಗಂಟಾಗತ್ತೆ. ನಿಧಾನವಾಗಿ ಹಾಕ್ಬಿಟ್ಟು ಹೀಗೆ ತಿರುಗಿಸ್ತಾನೆ, ಮಿಕ್ಸ್ ಮಾಡ್ತಾನೆ ಹಾಕ್ತಾ ಇರುವಂಗೆನೆ ಗಟ್ಟಿ ಆಗ್ತಾ ಇರುತ್ತೆ. ಮುಚ್ಚಬೇಡಿ. ಇದಕ್ಕೆ ಹಾಲು ಹಾಕಿರೋದ್ರಿಂದ ಮುಚ್ಚಿದ್ರೆ ಉಕ್ಕು ಬರುತ್ತೆ. ಸ್ಟವ್ ಹತ್ರ ನಿಂತ್ಕೊಂಡೇ ಮಾಡಬೇಕು. ಇದು ಮಾಡುವ ಆ ಕಡೆ ಈ ಕಡೆ ಹೋಗಬೇಡಿ, ತಳ ಹಿಡಿಯೋ ಚಾನ್ಸ್ ಇದೆ. ಮುಚ್ಚಳ ಮುಚ್ಚಿದ್ರೆ ಉಕ್ಕು ಬರುತ್ತೆ. ಉಕ್ಕು ಬಂದು ಎಲ್ಲ ಚೆಲ್ಲೋಗಿ ವೇಸ್ಟ್ ಆಗುತ್ತೆ. ಇದು ಮೀಡಿಯಂ ಫ್ಲೇಮಲ್ಲಿನೇ ಮಾಡಿ ನೋಡಿ. ಈಗ ನಿಧಾನವಾಗಿ ಇದು ಗಟ್ಟಿ ಆಗ್ತಾ ಇದೆ. ಹೀಗೆ ಕಲಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೀವು ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮಾಡೋದಾದರೆ ಓಕೆ. ನಾನು ನಾನ್ ಸ್ಟಿಕ್ ಪಾತ್ರೆಗಳು ಜಾಸ್ತಿ ಯೂಸ್ ಮಾಡಲ್ಲ. ಈಗ ಮತ್ತೆ ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ಮತ್ತೆ ನಾನು ಮೇಲೆ ತುಪ್ಪ ಹಾಕ್ತೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಾಗುತ್ತೆ. ನಾನೀಗ ತೋರಿಸಿದ್ದೀನಲ್ಲ, ಈ ಅಳತೆಯಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಇದು ದೇವ್ರ ಪೂಜೆಗೆ ಇಡೋದಾದರೆ ರುಚಿ ನೋಡೋ ಹಂಗಿರಲ್ಲ. ಹಾಗಾಗಿ ಈ ಅಳತೆಯಲ್ಲಿ ಮಾಡಿ, ಕರೆಕ್ಟಾಗಿ ಆಗುತ್ತೆ ನೋಡಿ. ಈ ಥರ ಆದಮೇಲೆ ಅದು ಸಿಡಿಯುತ್ತೆ, ಹುಷಾರಾಗಿ ಮಾಡಿ. ಈ ಸ್ಟೇಜಿಗೆ ಬಂದಮೇಲೆ ಮುಚ್ಚಳ ಮುಚ್ಚಿ ಫುಲ್ಲು ಲೋ ಫ್ಲೇಮ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಅಷ್ಟೇ. 2 ನಿಮಿಷ ಮುಚ್ಚಿ ಮತ್ತೆ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ. ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷಕ್ಕೆ ಇದು ರೆಡಿ ಇರುತ್ತೆ ನೋಡಿ. ಈ ಥರ ಆಗುತ್ತೆ. ಈಗ ನೀವು ಪೂಜೆಗೆ ಇಡೋದಕ್ಕೆ ಇದು ರೆಡಿ ಇದೆ. ಸಾಮಾನ್ಯವಾಗಿ ಇದು ಎಲ್ಲರೂ ಪೂಜೆ ಪ್ರಸಾದಕ್ಕೇ ಮಾಡೋದು. ಈಗ ನೋಡಿ, ಸಜ್ಜಿಗೆ ತಯಾರಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.